ಮದುವೆ ಏನೋ ಅದ್ದೂರಿಯಾಗಿ ನಡೆದಿದೆ. ಆದ್ರೆ ತಮ್ಮ ಊರಲ್ಲಿ ಒಂದು ಬಂಧು ಬಳಗನ ಕರೆಸಿ ಅವ್ರ ಜೊತೆ ಒಂದು ಸಂತೋಷವನ್ನ ಏನು ಆ ಕ್ಷಣದ ಸಂತೋಷವನ್ನ ಹಂಚ್ಕೋಬೇಕು ಅನ್ನೋ ಒಂದು ಆಸೆಗೆ ಏನು ತಣ್ಣೀರು ಬಿಟ್ಟಿರುವಂತದ್ದು ಇಂಡಿಗೋ ಏರ್ಲೈನ್ಸ್. ಯಾಕಂತಂದ್ರೆ ಏನು ಮದುವೆಯಾಗಿ ಏನು ಒರಿಸ್ಸಾದಲ್ಲಿ ಮದುವೆ ಆಗುತ್ತೆ, ಆ ಹುಬ್ಬಳ್ಳಿಯಲ್ಲಿ ರಿಸೆಪ್ಷನ್ ಇಟ್ಕೋಬೇಕು ಅಂತ ಏನು ಕುಟುಂಬದವರು ಪ್ಲಾನ್ ಮಾಡ್ತಾರೆ. ಆದ್ರೆ ಈ ಒಂದು ಇಂಡಿಗೋ ಏರ್ಲೈನ್ಸ್ ಇಂದ ಏನು ವಧುವರರು ಆ ಊರಿಂದ ಈ ಊರಿಗೆ ಏನು ಒರಿಸ್ಸಾದಿಂದ ಹುಬ್ಬಳ್ಳಿಗೆ ಬರೋಕೆ ಆಗುದಿಲ್ಲ. ಈ ಒಂದು ಘಟನೆಯಿಂದ ಏನು ವಧುವರರು ಇಲ್ಲದೆ ಇದ್ರೂ ಕೂಡ ಆ ಒಂದು ರಿಸೆಪ್ಷನ್ ನಡೆಯುತ್ತೆ. ಅದು ಯಾವ ರೀತಿಯಾಗಿ ನಡೆಯುತ್ತೆ ಏನು ಅನ್ನೋ ಅಚ್ಚರಿ ಘಟನೆಯನ್ನ ಕುಟುಂಬದವರೇ ಏನು ನ್ಯೂಸ್ ಫಸ್ಟ್ ಮೂಲಕ ಹಂಚ್ಕೊಂತಾರೆ. ಅವ್ರ ಹತ್ರ ಮಾತಾಡ್ಸುವಂತ ಪ್ರಯತ್ನವನ್ನ ಮಾಡೋಣ. ಏನು ಮದುಮಗಳಿದ್ರು, ಅವರ ತಂದೆ ನಮ್ ಜೊತೆಲಿದ್ದಾರೆ, ಅವ್ರ ಕುಟುಂಬ ನಮ್ ಜೊತೆಲಿದೆ, ಅವ್ರ ಜೊತೆ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಸರ್, ಒಂದು ಅಚ್ಚರಿ ಘಟನೆ ಅಂದ್ರೂ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಮದುಮಕ್ಳು ಇಲ್ಲದೆ ಇದ್ರು ಕೂಡ ರಿಸೆಪ್ಷನ್ ಮಾಡಿದ್ರಿ, ಕಾರ್ಯಕ್ರಮ ಮಾಡಿದ್ರಿ. ಯಾವ ರೀತಿ ಇತ್ತು ಸರ್ ಆ ಒಂದು ಗಳಿಗೆ? ಆ ಒಂದು ಗಳಿಗೆ ಅಂತಂದ್ರೆ ಮುಂಜಾನೆ ಈಗ ರಿಸೆಪ್ಷನ್ಗೆ ಅವ್ರು ಬರೋದಿಲ್ಲ ಅಂತ ಹೇಳಿದ್ಮೇಲೆ ಏನಾದ್ರೂ ಪರ್ಯಾಯ ಮಾಡಲೇಬೇಕಲ್ಲ. ಇಲ್ಲಾಂದ್ರೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಇವನ್ 99% ಅಲ್ಲ, 100% ಎಲ್ಲ ಅರೇಂಜ್ಮೆಂಟ್ ಆಗಿದೆ. ವಧುವರು ಬರೋದು ಒಂದೇ ಉಳಿದಿತ್ತು. ಬಟ್ ವಧುವರು ಬರಬೇಕ ಅನಾನುಕೂಲ ಆಗಿದ್ದಕ್ಕೆ ಇನ್ನು ಮುಂದೆ ಏನ್ ಮಾಡಬೇಕು, ನಾವೇನ್ ಮಾಡಿದ್ವಿ, ಆನ್ಲೈನ್ ಮೇಲೆ ರಿಸೆಪ್ಷನ್ ಮಾಡಿಬಿಡೋಣ ಅಂತೇಳಿ ಒಂದು ಐಡಿಯಾ ಹಾಕಿ ರಿಸೆಪ್ಷನ್ ಅರೇಂಜ್ಮೆಂಟ್ ಮಾಡಿದ್ವಿ ಅಷ್ಟೇ. ಎಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರಿ? ಎಷ್ಟು ಜನ ಬಂದಿದ್ರು? ಗುಜರಾತ್ ಭವನ ಒಳಗೆ ರಿಸೆಪ್ಷನ್ ಇಟ್ಕೊಂಡಿದ್ವಿ. 12ರಿಂದ 3 ಅಂತೇಳಿ ಎಲ್ಲರಿಗೂ ಟೈಮಿಂಗ್ ಕೊಟ್ಟಿದ್ವಿ. ಬಟ್ ಅನೌನ್ಸ್ ನಾವು ಮಾಡಿದ್ದು 1 ಗಂಟೆಗೆ ಅನೌನ್ಸ್ ಮಾಡಿದ್ವಿ ಗುಜರಾತ್ ಭವನ ಒಳಗೆ. ಯಾಕಂದ್ರೆ ಇನ್ನೂ ಬರ್ತಾರ ಅಂತ ಹೇಳ್ತಾ ಇದ್ವಿ. ಜನ ಎಲ್ಲರೂ ಬಂದ ಮೇಲೆ ಅನೌನ್ಸ್ ಮಾಡಿದ್ವಿ. 1 ಗಂಟೆಗೆ ಅನೌನ್ಸ್ ಮಾಡಿದ್ವಿ. ಎಲ್ಲರೂ ಅದಕ್ಕೆ ಸ್ಪಂದನೆ ಕೊಟ್ಟರು. ಅದ್ರ ಬಗ್ಗೆ ಏನು ಇದಿಲ್ಲ. ಬಟ್ ಎಲ್ಲರಿಗೂ ಇದ್ರ ಬಗ್ಗೆ ಕಾಳಜಿ ಆಯ್ತು, ಇಲ್ಲ ಅಂತಲ್ಲ. ಬಟ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಆಟೋಮೆಟಿಕ್ ಆಗಿ, ಎಲ್ಲರಿಗೂ ಗುರ್ತಾಯ್ತು. ವೆದರ್ ಒಂದು ಬರೋಬ್ಬರಿ ಇದ್ದಿಲ್ಲಲ್ಲ, ಹಿಂಗಾಗಿ ಏನೋ ಫ್ಲೈಟ್ ನಿಂದ ಬರೋದು ಸ್ವಲ್ಪ ಇದಾಗಿದೆ ಅಂತ ಹೇಳಿ ತಿಳ್ಕೊಂಡ್ರು. ಬಟ್ ನಾವು 700 ಜನದ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ. 650 ಜನ ಬಂದಿದ್ರು, 650 ಜನ ಬಂದಿದ್ರು. ಬಟ್ ಎಲ್ಲರೂ ಊಟ ಮಾಡಿ ಹೋದ್ರು. ಬಟ್ ಎಲ್ಲರೂ ಖುಷಿಯಿಂದ ಅದನ್ನ ನೋಡಿದ್ಮೇಲೆ ಎಲ್ಲರೂ ಖುಷಿ ಆದ್ರು. ಮೇಡಮ್, ಅವತ್ತು ಏನು 3ನೇ ತಾರೀಕಿಗೆ ರಿಸೆಪ್ಷನ್ ಇಟ್ಕೊಂಡಿದ್ರಿ, ಆ ಟೈಮಲ್ಲಿ ವಧುವರು ಬರಕ್ ಆಗೋದಿಲ್ಲ ಅಂತ ಹೇಳಿ ನಿಮ್ಗೆ ವಿಷಯ ಗೊತ್ತಾಯ್ತು. ಆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೀವು ಏನು ರಿಸೆಪ್ಷನ್ ಕೂಡ ಹಮ್ಮಿಕೊಂಡ್ರಿ. ಆ ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಅಂದ್ರೆ ಆ ಟೈಮಲ್ಲಿ ಏನ್ ವಿಚಾರ ಬಂತು ನಿಮ್ಗೆ ಅಂತ? ಮನಸ್ಸಿನಲ್ಲಿ ದುಃಖ ಇತ್ತು. ಆದ್ರೆ ಎಲ್ಲಾ ನಮ್ಮ ಬಳಗ ಮಂದಿ ಎಲ್ಲ ಬಂದಿದ್ರು. ಅವ್ರ ಮುಂದೆ ಏನ್ ಹೇಳ್ಬೇಕು ನಾವು? ಎಲ್ಲಾ ರೆಡಿ ಮಾಡ್ಕೊಂಡು ಎಲ್ಲ ಹೇಳ್ಬೇಕಂದ್ರೆ ನಮ್ಗೆ ಬಹಳ ತ್ರಾಸ ಆಗಿತ್ತು. ಅದು ನಾವು ಒಟ್ಟು ಅದು ನಡೆಸ್ತಿದ್ವಿ. ಹೆಣ್ಮಗಳಂತ ಕೂಡ್ಲೆ ಇಲ್ಲ, ನಾನು ನಮ್ಮ ಊರಾಗ ಹಿಂಗ್ ರೆಡಿ ಆಗ್ಬೇಕು, ಹಿಂಗ ರಿಸೆಪ್ಷನ್ ಇರ್ಬೇಕು. ಯಾಕಂದ್ರೆ ಇದೇ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದಿರುವಂತವ್ರು ಇಲ್ಲಿ ಮದ್ವೆ ಆಗಿಲ್ಲ ಅಂತಂದ್ಮೇಲೆ ರಿಸೆಪ್ಷನ್ ಆದ್ರೂ ಚೆನ್ನಾಗಿ ನಡಿಬೇಕು ಅನ್ನೋದೊಂದು ಆಸೆ ಇರುತ್ತೆ. ಆ ಆಸೆ ಇದು ನಿರಾಸೆ ಆಗಿರುವಂತದ್ದು. ಏನ್ ಹೇಳ್ತೀರಿ? ಆಸೆ ನಿರಾಸೆ ಆಯ್ತು. ಹಾ, ಬೋಲ್ ಕಾಯ್ ದುಃಖ ಆಯ್ತು. ಆಕೆ ಅಂದ್ರ ಸ್ಟೇಜ್ ಈ ಟೈಪ್ ಡೆಕೋರೇಟ್ ಮಾಡಿ ಅಂತ ಹೇಳಿದ್ಲು. ಅಡ್ಗೆ ಈ ಟೈಪ್ ಮಾಡಿ, ಮತ್ತು ಇದು ಬ್ಯೂಟಿ ಪಾರ್ಲರ್ಗೆ ಕರೆಸಿದ್ವಿ ನಾವು ರೆಡಿ ಮಾಡ್ಲಿಕ್ಕೆ. ಮತ್ ನೀವು ಈ ಟೈಪ್ ಡ್ರೆಸ್ ಹಾಕೋರಿ, ಈ ಟೈಪ್ ರೆಡಿ ಆಗ್ರಿ ಅಂತ ಎಲ್ಲಾರ್ಗೆ ಎಲ್ಲಾ ಟೈಪ್ ಹಾಕಿ ರೆಡಿ ಮಾಡ್ಕೋಬೇಕು ಅಂತ ಇತ್ತು. ಆಕಿ ಆಸೆ ಎಲ್ಲ ನಿರಾಸೆ ಆಯ್ತು. ನಮ್ಗೂ ಬಾಳ ದುಃಖ ಆಯ್ತು. ಈಗ ಯಾರ್ದು ಆಗ್ಬಾರ್ದು, ಇಲ್ಲ ಸರಿ ಆಗ್ಬೇಕು. ಇದು ಶುಭಗಳಿಗೆ ಇತ್ತು. ಅದೇ ಹೆಣ್ಮಗಳಂತ ಕೂಡ್ಲೆ ಏನ್ ಅನಿಸ್ತೈತಿ? ಇಲ್ಲ ನನ್ ಫಂಕ್ಷನ್ ಹಂಗಾಗ್ಬೇಕು, ಹಿಂಗಾಗ್ಬೇಕು, ತಿಂಗಳಾನ್ಗಟ್ಲೆಯಿಂದ ರೆಡಿ ಆಗ್ತಾರ, ಫಂಕ್ಷನ್ ಹಿಂಗ್ ಮಾಡ್ಬೇಕು, ಅದೇನೋ ಒಂದು ಆಸೆ. ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವಳು ನಮ್ಮ ಅಕ್ಕ ಆಗ್ತಾಳೆ. ನಮ್ಮ ಮನೆಯಲ್ಲಿ ಅವಳೇ ದೊಡ್ಡ ಮಗಳು. ಸೊ ಎಲ್ಲರಿಗೂ ಒಂದ್ ಆಸೆ ಇದೆ, ಫಸ್ಟ್ ಮ್ಯಾರೇಜ್ ಅಂದ್ರೆ ಚೆನ್ನಾಗ್ ಆಗ್ಬೇಕು. ಅಲ್ಲೂ ನಾವೆಲ್ಲ ಚೆನ್ನಾಗ್ ಮಾಡಿದ್ವಿ. ಇಲ್ಲಿ ಬಂದ್ಮೇಲೆ ಅದು ಫಸ್ಟ್ ದೊಡ್ಡ ಫಂಕ್ಷನ್ ಇತ್ತು. ಸೊ ನಾವೆಲ್ಲ ಡಿಸೈಡ್ ಮಾಡಿದ್ವಿ, ಈ ತರ ಡೆಕೋರೇಷನ್ಸ್ ಇರಬೇಕು, ಈ ತರ ಚೆನ್ನಾಗ್ ಕಾಣ್ಬೇಕು. ನಾನು ನಮ್ಮ ಅಕ್ಕ ಕುತ್ಕೊಂಡು ಎಲ್ಲಾ ಡಿಸಿಷನ್ ನಾವೇ ತಗೊಂಡಿದ್ವಿ. ಸೊ ನಮ್ಗೊಂದ್ ಆಸೆ ಇತ್ತು, ಅಲ್ಲ ಅಲ್ಲಿ ಸ್ವಲ್ಪ ಜನ ಹೋಗಿದ್ವಿ, ಇಲ್ಲಿ ಎಲ್ಲರೂ ಇರ್ತಾರೆ, ಇನ್ನೂ ಚೆನ್ನಾಗ್ ಮಾಡ್ಬೇಕಂತ. ಬಟ್ ಅದು ಆಗ್ಲಿಲ್ಲ. ಸ್ವಲ್ಪ ತುಂಬಾ ಕಷ್ಟ, ದುಃಖ ಆಯ್ತು. ಏನೋ ಅವ್ರಿಗೂ ತುಂಬಾ ಆಸೆ ಇತ್ತು ಮಾಡ್ಕೋಬೇಕು ಈ ತರ ಅಂತ. ನನ್ಗೂ ಅನ್ಸ್ತು, ಇಲ್ಲಲ್ಲ ಅವಳು ಇಲ್ದೆ ಹೆಂಗ್ ಮಾಡ್ಬೇಕು, ಚೆನ್ನಾಗ್ ಅನ್ಸ್ಲಿಲ್ಲ. ಏನೋ ಖಾಲಿ ಅನ್ಸ್ತು. ಎಲ್ಲಾ ಚೆನ್ನಾಗಿದ್ರು ಅವಳಿಲ್ಲ ಅಂತಂದ್ರೆ
ತುಂಬಾ ದೊಡ್ಡ ವಾಯ್ಡ್. ಐ ಫೆಲ್ಟ್ ವೆರಿ ಬ್ಯಾಡ್. ಎಷ್ಟನೇ ತಾರೀಕು ಮದುವೆ ಆಗಿದ್ದು, ಏನು ಮನೆ? 23 ತಾರೀಕಿಗೆ ಅಲ್ಲಿ ಮದುವೆ ಆಯ್ತು, ಒಡಿಸ್ಸಾದಲ್ಲಿ. ಚೆನ್ನಾಗಿ ಮಾಡಿದ್ರು ಅಲ್ಲೆಲ್ಲ. ಆಮೇಲೆ ಇಲ್ಲಿ ಬಂದು 3 ತಾರೀಕಿಗೆ ಇವರು ರಿಸೆಪ್ಷನ್ ಇಟ್ಟಿದ್ರು. ಆದ್ಮೇಲೆ ನಾವು ಅವರಂದ್ರು ಫಸ್ಟ್ ಡೇ ಸೆಕೆಂಡ್ ತಾರೀಕಿಗೆ ಸಂಜೆಗೆ ನಾನು 7 ಗಂಟೆ 8 ಗಂಟೆಗೆ ಬರ್ತೀವಿ, ನೀವು ಎಲ್ಲ ರೆಡಿ ಮಾಡಿಕೊಡ್ರಿ, ಮತ್ತೆ ಚೆನ್ನಾಗಿ ನೀವೆಲ್ಲ ಅರೇಂಜ್ ಮಾಡ್ರಿ, ಚೆನ್ನಾಗಿ ನಾವು ಇದು ಡಾನ್ಸ್ ಗಿನ್ಸ್ ಮಾಡಿ ಎಲ್ಲ ಬೆಸ್ಟ್ ಮಾಡೋಣ ಈ ಸತಿ ಅಂತ. ಇದೇ ಗೆಟ್ ಟುಗೆದರ್ ಇದೆ, ಎಲ್ಲ ಫ್ಯಾಮಿಲಿಯವ್ರು ಬರ್ತಾರೆ, ಮತ್ತೆ ನಮಗೆ ಬಹಳ ಖುಷಿ ಆಗ್ತದೆ. ನಮ್ಮ ಫ್ಯಾಮಿಲಿ ಒಂದಾಗಿ ಆಗಿದೆ ಭಾಳ ದಿವಸದಿಂದ ಅಂತ ಹೇಳಿದ್ರು. ಆದ್ರೆ ನಾವು ಮಾಡಿದ್ದು, ಅವಳು ಬರಲೇ ಇಲ್ಲ. 8 ಹೊಡಿತು. ಆಮೇಲೆ ಡಿಲೇ ಆಗಿದೆ ಮಮ್ಮಿ, ನಾಳೆ ನಾನು 8 ಗಂಟೆಗೆ 7 ಗಂಟೆಗೆ ಅಂದ್ರೆ ಮುಂಜಾನೆ ಬಂದ್ಬಿಡ್ತೀನಿ ಅಂದ್ರು. ಆದ್ಮೇಲೆ ನಾವು ಆಯ್ತು ಬಿಡು, ಇವತ್ತಿಲ್ಲ ನಾವು ಮಾಡೋಣ, ಅವ್ರ ಖುಷಿದಿಂದ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಾವೆಲ್ಲ ಡಾನ್ಸ್ ಮಾಡಿ ಮದ್ವೆ ಖುಷಿ ನಾವು ಮಾಡೋಣ, ನಾಳೆ 7 ಗಂಟೆಗೆ ಬಂದ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದು. ಆದ್ಮೇಲೆ 7 ಗಂಟೆ ಬರ್ತಾರ ಬಿಡು ಅಂತ ರಾತ್ರಿ ಎಲ್ಲ ಕಾಯ್ದಿದೆ. ಬಂತನಮ್ಮ ಕುಂತಿಯೇನೆ ನೀನು ಇದ್ರ ಮೇಲೆ ಫ್ಲೈಟ್ ಮೇಲೆ ಆಯ್ತು ಬಂತ ಅಂದ್ರೆ ಇಲ್ಲ 2 ಗಂಟೆ ಲೇಟ್ ಇದೆ, ಡಿಲೇ ಆಗಿದೆ, 2 ಗಂಟೆ ಲೇಟ್ ಇದೆ, ಡಿಲೇ ಆಗಿದೆ ಅಂತ ನಾವು 2 ಗಂಟೆ ಹಿಂಗೆ ಕುಂತು ಬರ್ತಾಳ ಅವ್ರು ಕುಂತ ಮೇಲೆ ನಾವು ಮುಕ್ಕೊಂಡೆ ಆಯ್ತು ಅಂದೆ. ರಾತ್ರಿ ಎಲ್ಲ 2 ಗಂಟೆ ಅಂತಂದ್ರೆ ಖುಷಿ ಹಿಂಗೆ ವಿಚಾರ ಮಾಡ್ಕೊಂತ ಎಲ್ಲರೂ ಬಹಳ ಟೆನ್ಷನ್ ಒಳಗೆ ಬಂದ್ರು. ನಾನು ನಮ್ಮ ಅಣ್ಣ ನಮ್ಮ ವೈನಿ ಹೆಂಗ್ ತಗೋತಾರ ಇವ್ರು, ಇಷ್ಟೆಲ್ಲ ಮಾಡಿದ್ದಾರೆ, ರೊಕ್ಕ ಹಾಕಿದ್ದಾರೆ, ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಇವ್ರು ಹೆಂಗ್ ತಗೋತಾರೆ ಅಂತ ನನಗೆ ಇವ್ರದ್ದು ಮಾರಿ ನೋಡ್ಕೊಂತೀನಿ. ಇವ್ರಿಗೆ ಏನಾಗ್ಬಾರ್ದಪ್ಪ, ನಾನ್ದೆ ಇರ್ಲಿ ಬಿಡಪ್ಪ, ಎಲ್ಲರೂ ಬರ್ತಾರೆ, ಹೆಂಗ ಆಗತ್ತೆ, ಚಲೋ ಆಗತ್ತೆ, ಏನೋ ಈಗೇನು ಆನ್ಲೈನ್ ಇದು ಇದೆ, ಎಲ್ಲ ಮಾಡ್ತಾರ ಬಿಡು, ಹೆಂಗೇ ಒಂದ್ ಚಲೋ ಆಗತ್ತೆ ಹೇಳಿದ್ರೆ ಈಗ ಅಂಡರ್ಸ್ಟ್ಯಾಂಡು ಮಾಡ್ಕೋತಾರೆ ಈಗಿನ ಮಂದಿ. ಮೊದ್ಲಿನಂಗೆ ಹಳ್ಳಿಗತ್ತೆ ಇಲ್ಲಲ್ಲ, ಅಯ್ಯೋ ಹೆಸರಿಡೋರು. ಸ್ವಲ್ಪ ಮಂದಿ ಏನೋ ಹೇಳ್ತಾರೆ, ಹಿಂಗೆ ಅವರು ಹೇಳ್ತಾರೆ, ಹೇಳೋರು ಬಾಳ ಮಂದಿ. ನಮ್ಗೆ ಏನಾಗಿದೆ, ನಾವು ಯಾವ ಸಿಚುವೇಶನ್ ಹೋಗ್ತಿದ್ದೇವೆ ನಮ್ಗೆ ಗೊತ್ತದು. ಆಮೇಲೆ 5 ಗಂಟೆಗೆ ಮತ್ತೆ ಇಲ್ಲ ಮಮ್ಮಿ ನಾವು ಬರಕ್ಕೆ ಆಗಂಗಿಲ್ಲ, ಮತ್ತೆ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅವರು. ಎಷ್ಟು ಪ್ರಯತ್ನ ಮಾಡಿ ಅಲ್ಲೆಲ್ಲ ಗಲಾಟೆ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಅದು ಇನ್ನೊಂದು ಬಹಳ ನಿಸ್ತುಕಾಗ್ಬಿಟ್ಟಿದ್ದಾಳೆ ಮಗಳು. ಅಂದ್ರೂ ಅವ್ರಂದ್ರು ನಿಮ್ಮ ಒಂದ್ ಸಲುವಾಗಿ ನಾವು ಡಿಲೇ ಇದು ರಿಸ್ಕ್ ತಗೊಳಂಗಿಲ್ಲ, 200 ಮಂದಿಗೆ ನಾವು ಜೀವ ಇದು ಮಾಡಕ್ಕಾಗಂಗಿಲ್ಲ ನಿಮ್ಮ ಒಂದ್ ಸಲುವಾಗಿ ಅಂತೇಳಿ ಅವರು ಡಿಲೇ ಮಾಡಿದ್ರು ಅಂದ್ರು. ವೆದರ್ ಚಲೋ ಇಲ್ಲ, ನಾವು ಈಗ ಎಲ್ಲಾನು ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಬಾಂಬೆಲಿಂದ ಬರ್ತಿದ್ವು, ಅಲ್ಲಿ ಅಂದ್ರು ಕರ್ನೂಲು ಯಾವ್ಯಾವ ಇದೆಲ್ಲ ನಾವೆಲ್ಲ ಪ್ರಯತ್ನ ಮಾಡಮ್ಮ, ನೋಡು ಅದು ಇದು ಮಾಡ್ಬಿಡ್ರಿ, ಇದು ಕ್ಯಾನ್ಸಲ್ ಮಾಡಿ ಅಂದ. ಯಾವ್ದು ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರು ಅವರು. ಈಗ ಬರ್ತಾ ಇದಾರ ಏನ್ ಮತ್ತೆ ಏನಾದ್ರು ಫಂಕ್ಷನ್ ಮಾಡುವಂತ ಪ್ಲಾನ್ ಏನ್ ರೇಟ್ ಇದೆ ಹೆಂಗೆ? ಇವಾಗ ಅವರು ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದಾರೆ, ಕಾಲ್ ಮಾಡಿದ್ರು. ಮುಂದೆ ನೋಡ್ಬೇಕೇನು ಪ್ಲಾನ್ ಆಗತ್ತಂತ. ಅವರು ಗೆಟ್ ಟುಗೆದರ್ ಆದ್ರೆ ಮಾಡ್ಬೋದು ನಾವು ಎಲ್ಲರೂ ಸೇರಿ. ಇವಾಗ ಇಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದಾರೆ. ಅವ್ರು 1 ಗಂಟೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇಲ್ಲಿ ಇವಾಗ 6 ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಸದ್ಯ 6 ಗಂಟೆ ಅಷ್ಟೊತ್ತಿಗೆ. ಸರ್, ಈಗ ಇದೆಲ್ಲದಕ್ಕೂ ಪ್ರಮುಖವಾದ ಕಾರಣ ಏರ್ಲೈನ್ಸ್. ಯಾಕಂತಂದ್ರೆ ಇದರಿಂದ ವಧುವರರು ಬರಕ್ಕಾಗ್ಲಿಲ್ಲ, ಬೇರೆ 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 ಕೆಲಸದ ನಿಮಿತ್ತ ಬಹಳ ಎಮರ್ಜೆನ್ಸಿ ಇರೋರೇ ಹೋಗ್ತಿರ್ತಾರೆ. ಈ ರೀತಿ ಆದ್ರೆ ಹೆಂಗ್ ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಇದು ಇಂಡೋ ಕ್ಯಾನ್ಸಲ್ ಆದ್ಮೇಲೆ ಒಂದು ಎಮರ್ಜೆನ್ಸಿ ಯಾವ್ದಾರ ಒಂದು ಕಂಪ್ನಿಗೆ ಅಟ್ಯಾಚ್ಮೆಂಟ್ ತಗೊಂಡು ಬಿಡಬೇಕಾಗಿತ್ತು, ಒಂದು ಯಾವ್ದು ಜವಾಬ್ದಾರಿ ತಗೊಂಡು. ಈಗ ರೈಲ್ವೆಯಲ್ಲಿ ಬಸ್ಸಲ್ಲಿ ಹೆಂಗ ಪ್ರಾಬ್ಲಮ್ ಆಗ್ತದ, ಎಕ್ಸ್ಟ್ರಾ ಇರ್ತಾರ ಒಬ್ರವ್ರು, ಬಿಡ್ಲಿಕ್ಕೆ ಆ ಟೈಪ್ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ನಾನು ಗೌರ್ಮೆಂಟ್ಗೆ ಕೇಳ್ತಿದ್ದೀನಿ. ಇದಿಷ್ಟು ಮನೆಯವರು ಹೇಳ್ತಾ ಇರುವಂತದ್ದು. ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಏನು ಆ ಗಳಿಗೆಯಲ್ಲಿ ತಗೊಂಡಂತ ತೀರ್ಮಾನ ನಿಜಕ್ಕೂ ಮನೆಯವರ ಒಂದು ಧೈರ್ಯಕ್ಕೆ ಮೆಚ್ಚುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.